ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನಲಕ್ಷ್ಮಿ ರಂಜಿತ್. ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಈ ವ್ಲಾಗಲ್ಲಿ ನಿಮಗೆ ಎಲ್ಲರಿಗೂ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅಂದರೆ ವೆಯ್ಟ್ ಲಾಸ್ ಹೇಗಾಗೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳು ಕೊಡ್ತೀನಿ. ಅದಲ್ಲದೆ ಕೆಲವೊಂದು ಜ್ಯೂಸ್ ಬಗ್ಗೆನೂ ಹೇಳ್ತೀನಿ. ಅಂದರೆ ಕುಕುಂಬರ್ ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ, ಈಗ ಟರ್ಮರಿಕ್ ಹಾಕ್ಕೊಂಡು ನೀವು ಹಾಟ್ ವಾಟರ್ನ ಕುಡಿಯೋದ್ರಿಂದ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದೆಲ್ಲದಕ್ಕಿಂತಲೂ ಮುಂಚೆ ಯಾರನ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಏನೇ ಇದ್ದರೂ ಕಮೆಂಟ್ ಮಾಡಿ. ನೀವು ಈ ವೆಯ್ಟ್ ಲಾಸ್ ಟಿಪ್ಸ್ನ ಟ್ರೈ ಮಾಡಿ. ಯಾರ್ಯಾರು ದಪ್ಪ ಇದ್ದೀರಾ, ಯಾರ್ಯಾರು ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಈ ಟಿಪ್ಸ್ನ ಟ್ರೈ ಮಾಡಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಲ್ಲರೂ ಕೇಳ್ತಾ ಇದ್ರಿ ನೀವು ಸಣ್ಣ ಇದ್ದೀರಾ, ಏನಾದ್ರು ಡಯಟ್ ಮಾಡ್ತೀರಾ ಅಂತ. ಆ ಥರ ಡಯಟ್ ಏನು ನಾನು ಮಾಡೋದಿಲ್ಲ. ನಾನು ಚಿಕ್ಕದ್ರಿಂದನೂ ಅಷ್ಟೇ ಸಣ್ಣ ಇರೋದು. ಡೆಲಿವರಿ ಟೈಮಲ್ಲಿ ಮಾತ್ರ ಸ್ವಲ್ಪ ದಪ್ಪ ಆಗಿದೆ. ಅದು ಬಿಟ್ಟರೆ ನಾನು ನಾರ್ಮಲ್ ಆಗಿ ಸೇಮ್ ವೆಯ್ಟಲ್ಲೇ ಇದ್ದೀನಿ. ಯಾವುದೇ ಥರ ವೆಯ್ಟ್ ಲಾಸ್ ಆಗೂ ಇಲ್ಲ, ವೆಯ್ಟ್ ಜಾಸ್ತಿನೂ ಆಗಿಲ್ಲ. ಸೊ ನಾನು ಇವತ್ತು ಟಿಪ್ಸ್ ಕೊಡೋಕ್ಕಿಂತ ಮುಂಚೆ ನಿಮಗೆ ಏನು ಹೇಳಬೇಕು ಅಂದರೆ, ನೀವು ಯಾವತ್ತೇ ಆಗಲಿ ಈಗ ಏನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನೀವು ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕು. ಅದಲ್ಲದೆ 5 ದಿನ ಟ್ರೈ ಮಾಡೋದು ಮತ್ತು 5 ದಿನ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಮತ್ತೆ 5 ದಿನ ಟ್ರೈ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಏನೇ ಆಗಲಿ ಕಂಟಿನ್ಯೂಸ್ ಆಗಿ ಮಾಡಬೇಕು. ಆ ರಿಸಲ್ಟ್ ಬರೋ ತನಕ ಕಂಟಿನ್ಯೂಸ್ ಆಗಿ ಮಾಡಬೇಕು. ನಾನು ಇವಾಗ ನಿಮಗೆ ಕೊಡೋ ಈ ಟಿಪ್ಸನ್ನು ನೀವು ಡೈಲಿ ಯೂಸ್ ಮಾಡಬೇಕು. 1 ಮಂತ್ ತನಕ ಯೂಸ್ ಮಾಡಬೇಕು. ಯಾವುದೇ ನೀವು ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ 5 ದಿನದಲ್ಲಿ ಅಥವಾ 1 ವಾರದಲ್ಲಿ ನಿಮ್ಮದು ವೆಯ್ಟ್ ಲಾಸ್ ಆಗೋಲ್ಲ. ಸೊ ನೀವು ಅಟ್ಲೀಸ್ಟ್ 1 ಮಂತ್ ಆದರೂ ಟ್ರೈ ಮಾಡಬೇಕು. ಒಂದಿನ ಟ್ರೈ ಮಾಡಿ ಇನ್ನೊಂದು ದಿನ ಮಾಡದಲೇ ಇರಬಾರ್ದು. ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಅದಲ್ಲದೆ ನೀವು ತುಂಬಾ ವಾಟರ್ ಕುಡಿಬೇಕು. ಅಥವಾ ವಾಟರ್ನ ಕುಡಿಯೋಕ್ಕಾಗಲಿದ್ದವರು ವಾಟರ್ ಕಂಟೆಂಟ್ ಇರುತ್ತಲ್ಲ ಆ ಥರ ಫ್ರೂಟ್ಸ್ನ ತುಂಬಾ ಚೆನ್ನಾಗಿ ತಿನ್ನಬೇಕು. ಫ್ರೂಟ್ಸ್ ತಿನ್ನೋದ್ರಿಂದನೂ ಅಷ್ಟೇ ವೆಯ್ಟ್ ಲಾಸ್ ಆಗ್ತೀವಿ. ಅದಲ್ಲದೆ ಫ್ರೂಟ್ಸು ತುಂಬಾ ಹೆಲ್ದಿ ಅಲ್ಲದೆ ವೆಯ್ಟ್ ಲಾಸ್ಗೂ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ನೀರನ್ನ ಚೆನ್ನಾಗಿ ಕುಡಿಬೇಕು. ಇನ್ನೊಂದೇನು ಹೇಳಬೇಕು ಅಂದರೆ, ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಅಂದರೆ, ಈಗ ಬಾಯ್ಸ್ ಎಲ್ಲ ಜಿಮ್ಮಿಗೆಲ್ಲ ಹೋಗಿ ವರ್ಕೌಟ್ ಮಾಡ್ತಾರೆ. ಈಗ ಗರ್ಲ್ಸ್ ಆದವರು ಅಥವಾ ನಾವು ಮನೇಲಿರೋರೆಲ್ಲ ನಾವು ತುಂಬಾ ಕೆಲಸ ಮಾಡೋದು ಮತ್ತು ವಾಕ್ ಎಲ್ಲ ಮಾಡೋದ್ರಿಂದನೂ ಅಷ್ಟೇ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಹುಡುಗರು ಆದರೆ ಜಿಮ್ಮಿಗೆಲ್ಲ ಹೋಗ್ಬೋದು. ಹುಡುಗಿರು ಇವಾಗ ಜಿಮ್ಮಿಗೆ ಹೋಗ್ತಾರೆ. ಆದರೆ ಜಿಮ್ಮಿಗೆ ಹೋಗೋಕ್ಕೆ ಆಗಲಿಲ್ಲದವರೆಲ್ಲ ಏನು ಮಾಡ್ಬೋದು ಅಂದರೆ, ತುಂಬಾ ಆದಷ್ಟು ವಾಕ್ ಮಾಡಬೇಕು. ಈಗ ಈವ್ನಿಂಗ್ ಟೈಮಲ್ಲಾಗಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಮಾಡೋದ್ರಿಂದನೂ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಹಾಗಾದರೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ವೆಯ್ಟ್ ಲಾಸ್ ಟಿಪ್ಸ್ ಯಾವುದು ಅಂತ ನೋಡೋಣ ಬನ್ನಿ. ನಾನು ಜಿಂಜರ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಜಿಂಜರ್ ಡ್ರಿಂಕ್ಸಿಗೆ ಏನೇನು ಬೇಕು ಅಂತ ಹೇಳ್ತೀನಿ. 1 ಕಪ್ ನೀರು, 1 ಟೇಬಲ್ ಸ್ಪೂನ್ ಜೇನುತುಪ್ಪ, ಅರ್ಧ ನಿಂಬೆಹಣ್ಣು, 4 ರಿಂದ 5 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಜಿಂಜರ್, ಹೀಗೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾತ್ರೆಗೆ 1 ಲೋಟ ನೀರು ಹಾಕ್ಕೊಬೇಕು. ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಜಿಂಜರ್ ಹಾಕ್ಕೊಂಡು ಜಿಂಜರ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಈ ಜಿಂಜರ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ಗ್ಯಾಸ್ಟ್ರಿಕ್ ಬರಲ್ಲ. ಅದಲ್ಲದೆ ನಮ್ಮದು ವೆಯ್ಟು ಲಾಸ್ ಆಗುತ್ತೆ. ಯಾವುದೇ ಥರ ಇನ್ಫೆಕ್ಷನು ಸಹ ಆಗೋದಿಲ್ಲ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಆದಮೇಲೆ ಆ ವಾಟರ್ನ ನಾನು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಾದಮೇಲೆ ಅದಕ್ಕೆ ನಾನು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಈ ನಿಂಬೆಹಣ್ಣಿಂದ ಏನು ಯೂಸ್ ಆಗುತ್ತೆ ಅಂದರೆ, ಇದು ನಮ್ಮದು ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಅದಲ್ಲದೆ ಇದನ್ನು ನಿಂಬೆಹಣ್ಣನ್ನು ನಾವು ದಿನ ಕುಡಿಯೋದ್ರಿಂದ ನಮ್ಮದು ಸ್ಕಿನ್ನು ಮತ್ತು ಹಾರ್ಟಿಗೆ ತುಂಬಾ ಒಳ್ಳೆಯದು. ಅದಲ್ಲದೆ ಇದು ಕಿಡ್ನಿ ಸ್ಟೋನ್ ಪೇಷಂಟ್ಸ್ ಇರ್ತಾರಲ್ಲ, ಅವರು ದಿನ ಇದನ್ನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತಾ ಇದ್ದೀನಿ. ಹನಿ ಯೂಸ್ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದು. ಜೇನುತುಪ್ಪನ ನಾವು ದಿನ ನಮ್ಮದು ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳೋದ್ರಿಂದ ನಮ್ಮದು ಮೆಮೊರಿ ಪವರು ಜಾಸ್ತಿ ಆಗುತ್ತೆ. ಅದಲ್ಲದೆ ಇದೂ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಈ ಹನಿನ ನಾವು ದಿನ ನಮ್ಮದು ಇದರಲ್ಲಿ ಏನಂದರೆ ನಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ತಾ ಹೋದಂಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಏನೂ ಇರೋದಿಲ್ಲ. ಇವಾಗ ನಾನು ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಜಿಂಜರ್ ವಾಟರ್ನ ನೀವು ಊಟ ಆಗೋಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ 10 ನಿಮಿಷ ಗ್ಯಾಪ್ ಬಿಟ್ಟು ಡೈಲಿ ಕುಡಿತಾ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ.
ಎರಡನೇದು ಕುಕುಂಬರ್ ಜ್ಯೂಸ್. ಕುಕುಂಬರ್ ಜ್ಯೂಸ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. 1 ಕುಕುಂಬರ್, 1 ಕಪ್ ವಾಟರ್, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2-3 ಜಿಂಜರ್, ಕೋರಿಯಂಡರ್ ಲೀವ್ಸ್, ಅರ್ಧ ನಿಂಬೆಹಣ್ಣು. ಇವಾಗ ನಾನು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಕಪ್ ವಾಟರ್ ತಗೊಂಡಿದ್ದೀನಿ. ಜಿಂಜರ್ ಆ್ಯಡ್ ಮಾಡ್ತಾ ಇದ್ದೀನಿ. ಜಿಂಜರ್ನ ಒಂದು ಚಿಕ್ಕದಾಗಿ 1-2 ಭಾಗ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಕೋರಿಯಂಡರ್ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಕೋರಿಯಂಡರ್ ಲೀವ್ಸ್ ಯೂಸ್ ಮಾಡೋದ್ರಿಂದನೂ ಅಷ್ಟೇ ಯಾವುದೇ ಥರ ಜಾಯಿಂಟ್ ಪೇನ್ ಅದರಲ್ಲಿ ಬರೋದಿಲ್ಲ. ಜಾಯಿಂಟ್ ಪೇನ್ ಪೇಷಂಟ್ಗಳು ತುಂಬ ಕೋರಿಯಂಡರ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಬ್ಲಡ್ ಪ್ರೆಷರ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ನಮ್ಮದು ಮೌತಿಂದ ಏನಾದ್ರು ಸ್ಮೆಲ್ ಬರ್ತಾ ಇದ್ದರೆ ಈಗ ಕೋರಿಯಂಡರ್ ಲೀವ್ಸ್ನೆಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸ್ಮೆಲ್ಲು ಬರೋದಿಲ್ಲ. ಇದರಲ್ಲಿ KAC ವಿಟಮಿನ್ ಇರುತ್ತೆ. ಅದಲ್ಲದೆ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ. ಥೈರಾಯ್ಡ್ ಪೇಷಂಟ್ಗಳು, ಎಸ್ಪೆಷಲಿ ಥೈರಾಯ್ಡ್ ಪೇಷಂಟ್ಗಳು ಕುಕುಂಬರ್ ಯೂಸ್ ಮಾಡೋದ್ರಿಂದನೇ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಥೈರಾಯ್ಡ್ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಕುಕುಂಬರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕುಕುಂಬರ್ನ ಅಲ್ಲಿ ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ. ಅದಲ್ಲದೆ ಇದರಲ್ಲೂ ಅಷ್ಟೇ ವಿಟಮಿನ್ನು ಮಿನರಲ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಇದು ಕೂದಲಿಗಾಗಲಿ ಸ್ಕಿನ್ನಿಗಾಗಲಿ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೊಡೋದ್ರಿಂದ ಬೋನ್ಸಿಗೆ ತುಂಬಾ ಸ್ಟ್ರೆಂತ್ ಬರುತ್ತೆ. ನೋಡಿ, ಇದೆಲ್ಲ ಆದಮೇಲೆ ಮಿಕ್ಸಿಲೆಲ್ಲ ಬ್ಲೆಂಡ್ ಮಾಡಾದ್ಮೇಲೆ ಈ ಥರ ಆಗಿದೆ. ಕುಕುಂಬರ್ ಜ್ಯೂಸ್ನ ನೀವು ಡೈಲಿ ಬಿಫೋರ್ ಬೆಡ್ ಟೈಮ್ ಅಂದರೆ ಮಲಗೋಕ್ಕಿಂತ ಮುಂಚೆ ಡೈಲಿ ಕುಡಿತಾ ಇರಬೇಕು. ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗುತ್ತೆ. 1 ಮಂತ್ ತನಕ ಬಿಡ್ದಲ್ಲೇ ಟ್ರೈ ಮಾಡ್ತಾ ಇದ್ದರೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ಎರಡನೇದು ನಾನು ಜೇನುತುಪ್ಪ ಮತ್ತು ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ತಾ ಇದ್ದೀನಿ. ಗ್ಲಾಸ್ ಜಾರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡೂ ಸಮ ಪ್ರಮಾಣದಲ್ಲಿ ಇರಬೇಕು, ಅಂದರೆ ಸೇಮ್ ಆಗಿರಬೇಕು. ಈಗ 4 ಟೇಬಲ್ ಸ್ಪೂನ್ ಜೇನುತುಪ್ಪ ತೊಗೊಂಡ್ರೆ 4 ಟೇಬಲ್ ಸ್ಪೂನಷ್ಟೇ ಅರಿಶಿನೂ ಇರಬೇಕು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಜೇನುತುಪ್ಪದಿಂದ ಏನೇನು ಯೂಸ್ ಆಗುತ್ತೆ ಅಂತ. ಇವಾಗ ನಾನು ನಿಮಗೆ ಅರಿಶಿನದಿಂದ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಅರಿಶಿನ ಯೂಸ್ ಮಾಡೋದ್ರಿಂದ ನಮ್ಮದು ಇಮ್ಯುನಿಟಿ ಸಿಸ್ಟಮ್ಮು ತುಂಬಾ ಇಂಪ್ರೂವ್ ಆಗುತ್ತೆ. ಅದಲ್ಲದೆ ಯಾವುದೇ ಥರ ಇನ್ಫೆಕ್ಷನ್ನು ಆಗೋದಿಲ್ಲ. ಇದರಲ್ಲೂ ಅಷ್ಟೇ ಏನಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ವಿಟಮಿನ್ B6 ಅನ್ನೋದಿರುತ್ತೆ. ಅದಲ್ಲದೆ ಬ್ಲಡ್ ಶುಗರ್ ಪೇಷಂಟ್ಗಳಿಗೆಲ್ಲ ಅರಿಶಿನ ಎಲ್ಲ ಯೂಸ್ ಮಾಡೋದ್ರಿಂದ ಬ್ಲಡ್ ಮತ್ತು ಶುಗರ್ ಕಂಟೆಂಟ್ ಅಂದರೆ ಲೆವೆಲ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ಸ್ಕಿನ್ನು ಅಷ್ಟೇ ತುಂಬಾ ಗ್ಲೋ ಆಗುತ್ತೆ. ಇದನ್ನು ನಾವು ದಿನ ಬಳಕೆಯ ಆಹಾರ ಪದಾರ್ಥದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಈ ಥರ ನಾನು ಗ್ಲಾಸ್ ಜಾರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ 1 ಗ್ಲಾಸಷ್ಟು ವಾಟರ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಬಿಸಿ ನೀರಿಗೆ ನಾನು ಮಿಕ್ಸ್ ಮಾಡಿರ್ತೀನಲ್ಲ, ಇವಾಗ ಟರ್ಮರಿಕ್ ಮತ್ತು ಹನಿ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿರೋಂಥ ವಾಟರ್ನ ಬಿಫೋರ್ ಬ್ರೇಕ್ಫಾಸ್ಟ್ ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ 10 ನಿಮಿಷ ಮುಂಚೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಇವತ್ತು ನಾನು ನಿಮಗೆ ಕೊಟ್ಟಂಥ ವೆಯ್ಟ್ ಲಾಸ್ ಟಿಪ್ಸ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರ್ಯಾರಿಗೆ ತುಂಬ ಇಷ್ಟ ಆಯಿತು, ಯಾರ್ಯಾರು ಯೂಸ್ ಮಾಡಿದ್ದೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.